ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಿದೆ ಅಂತ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ನ ಕೊಟ್ಟಿದ್ದಾರೆ. ಸೊ ಅದು ಏನಿದೆ ಅಂತೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹಾಕುವಂಥ ವಿಡಿಯೋದಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. 10 ವಿಡಿಯೋದಲ್ಲಿ 2 ವಿಡಿಯೋನಾದರೂ ನಿಮಗೆ ಹೆಲ್ಪ್ ಆಗಿರುತ್ತೆ. ಸೊ ಅದರಲ್ಲೂ ನಾವು ಗೃಹಲಕ್ಷ್ಮಿ ಬಗ್ಗೆ ಮತ್ತು ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಾವು ವಿಡಿಯೋನ ಮಾಡ್ತಾ ಇರ್ತೀವಿ ಅಂತ ಹೇಳಿದರೆ, ಸೊ ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಬೇಕು. ನೀವು ಅರ್ಧಂಬರ್ಧ ತಿಳ್ಕೊಂಡು ಇನ್ನೊಬ್ರು ಚಾನಲಲ್ಲಿ ಅರ್ಧಂಬರ್ಧ ತಿಳ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗೋದಿಲ್ಲ. ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಇಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ, ಕನ್ಫ್ಯೂಷನಲ್ಲಿ ಹೋಗಿ ಏನೋ ಒಂದನ್ನು ಮಾಡ್ಕೊತೀರಾ. ಸೊ ಗೌರ್ಮೆಂಟ್ ಸ್ಕೀಮ್ ಅಂತ ಬಂದಾಗ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಬಗ್ಗೆ ನಾನು ಕಳೆದ 2 ದಿನದ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಏನಂತ ಹೇಳಿದ್ರೆ 21ನೇ ಕಂತಂದರೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾನು ಹೇಳಿದ್ದಲ್ಲ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು. ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ನಮಗೆ 21 ಅಂದರೆ ಏಪ್ರಿಲ್ ತಿಂಗಳ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಇನ್ನು ಮೇ ತಿಂಗಳ ಹಣ ಮಾತ್ರ ಬಾಕಿ ಉಳಿದಿದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಬಟ್ ತುಂಬ ಜನಕ್ಕೆ ಏನಾಗಿದೆ, 19ನೇ ಕಂತಿನ ಹಣದ ಬಗ್ಗೆ ನಮ್ಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಕಮೆಂಟ್ಗಳು ಬಂದಿಲ್ಲ. ಅಂದರೆ 19ನೇ ಕಂತಿನ ಹಣ ಪೂರ್ತಿಯಾಗಿ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇನ್ನು 20ನೇ ಕಂತಿನ ನೋಡೋದಾದ್ರೆ 20ನೇ ಕಂತಿನ ಹಣದಲ್ಲಿ ಇನ್ನೂ 10% ಬ್ಯಾಲೆನ್ಸ್ ಇದೆ. ಸೊ ನಿಮಗೆ ಗೊತ್ತಿದ್ದಾನೋ ಇಲ್ವಾ ಗೊತ್ತಿಲ್ಲ. ಸೊ ವಿಡಿಯೋಗಳನ್ನ ನೋಡಿದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ 21ನೇ ಕಂತಿನ ಹಣ ಬರಬೇಕು ಅಂತ ಹೇಳಿದರೆ ಎಲ್ಲ ಉಳಿದಿರ್ತಕ್ಕಂಥ ಪೆಂಡಿಂಗ್ ಹಣಗಳು ಕ್ಲಿಯರ್ ಆದ ನಂತರ ಮಾತ್ರನೇ 21ನೇ ಕಂತನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ಹೇಳಿದೆ ಅನ್ನೋ ಒಂದು ಮಾತನ್ನು ನಾನು ಹೇಳಿದ್ದೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ, ಸೊ ಅವರು 21ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು 2 ದಿನಕ್ಕೇ ಸರ್ಕಾರ ಮತ್ತೆ ಹಣನ ಹೋಲ್ಡ್ ಮಾಡಿದೆ. ಕಾರಣ ಇಷ್ಟೇ, ಏನಂದರೆ 20ನೇ ಕಂತಿನ ಹಣದಲ್ಲಿ ಇನ್ನೂ 10% ಜನರಿಗೆ ಹಣ ಹೋಗೋದಿದೆ. ಸೊ 10% ಜನರ ಹಣವನ್ನು ಕ್ಲಿಯರ್ ಮಾಡಬೇಕು, ಅಂದರೆ ಎಲ್ಲ ಅವರವರ ಖಾತೆಗಳಿಗೆ, ಫಲಾನುಭವಿಗಳ ಖಾತೆಗಳಿಗೆ ಹೋಗಬೇಕು. ಅದು ಹೋದ ನಂತರದಲ್ಲಿ ಮಾತ್ರನೇ ನೀವು 21ನೇ ಕಂತಿನ ಹಣವನ್ನು ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅವರು ಹೇಳಿದ ಪ್ರಕಾರ ನೋಡೋದಾದರೆ ಇನ್ನು ಸೋಮವಾರದಿಂದ ನಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. 21ನೇ ಕಂತು ಏನಾದರೂ ಬಿಡುಗಡೆ ಆಗಿತ್ತು ಅವ್ರು ಹೇಳಿದ ಪ್ರಕಾರ ಅಂತ ಹೇಳಿದರೆ ನಮಗೆ ಸೋಮವಾರದಿಂದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು. ಸಪೋಸ್ ಅವರು ಇವಾಗ ಇನ್ನೊಂದು ಸ್ಟೇಟ್ಮೆಂಟ್ ಏನು ಹೇಳಿದ್ದಾರಲ್ವ, 21ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಸೊ ಅವ್ರದನ್ನ ಕ್ಲಿಯರ್ ಮಾಡಬೇಕು ಅಂದರೆ ಇದು ಅವ್ರಿಗೆ ಗುಡ್ ನ್ಯೂಸ್ ಇದೆ. 21ನೇ ಕಂತಿನ ಹಣ ಅವ್ರಿಗೆ ಬರುತ್ತೆ. ಸೊ ಯಾರೆಲ್ಲ 21ಕ್ಕೆ ವೆಯ್ಟ್ ಮಾಡ್ತಾ ಇದ್ರಲ್ವ ಅವ್ರಿಗೆ ಸ್ವಲ್ಪ ನಿರಾಸೆ ಆಗುತ್ತೆ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ಹಣ ಬರೋದಿಲ್ಲ. ಸಪೋಸ್ ಅವ್ರು ಹಣ ಹಾಕಿ ಎಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿದರೆ 21ನೇ ಕಂತಿನ ಹಣ ಆದರೆ ನೆಕ್ಸ್ಟ್ ಸೋಮವಾರದಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತ ಹೇಳಿದರೆ ನಮಗೆ ಈ ತಿಂಗಳು ಇದು ಕೊನೆಯ ವಾರ ಆಗಿದೆ. ಸೊ ಇವಾಗ ಅವರು ರಿಲೀಸ್ ಮಾಡಲಿಲ್ಲ, ಇನ್ನು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡ್ತಾರೆ ಅಂತ ಹೇಳೋದಾದರೆ ಈ ತಿಂಗಳು ನಮಗೆ 21ನೇ ಕಂತಿನ ಹಣ ಬರೋದಿಲ್ಲ. ಸೊ ಅಲ್ಲಿಗೆ ಮುಂದಿನ ತಿಂಗಳಿಗೆ ಮತ್ತೆ ಈಗೇನು 3 ತಿಂಗಳದ ಹಣ ಪೆಂಡಿಂಗ್ ಉಳಿಯುತ್ತೆ. ಏಪ್ರಿಲ್, ಮೇ, ಜೂನ್ ಅಂದರೆ 21, 22, 23 3 ಕಂತಿನ ಹಣ ನಮಗೆ ಪೆಂಡಿಂಗ್ ಉಳಿಯುತ್ತೆ. ಸೊ ಅವಾಗ ಅಲ್ಲಿ ಮತ್ತೆ ಅವ್ರು ಯಾವ ಥರ ಹಣನ ಕೊಡ್ತಾರೆ, ಮತ್ತೆ ಏನೆಲ್ಲ ಪೆಂಡಿಂಗ್ ಉಳಿಸ್ಕೊತಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇದು ನನ್ನ ಒಬ್ಬಳ ಕ್ವಶನ್ ಮಾರ್ಕ್ ಅಲ್ಲ. ಸೊ ಇದು ಎಲ್ರಿಗೂ ಡೌಟ್ ಬಂದೇ ಬರುತ್ತೆ. ಯಾಕಂದರೆ ಕಳೆದ ಒಂದು ತಿಂಗಳಲ್ಲಿ ಒಂದು 3-4 ಕಂತನ್ನ ಪೆಂಡಿಂಗ್ ಉಳಿಸ್ಕೊಂಡು ಅದನ್ನು ಕ್ಲಿಯರ್ ಮಾಡೋದಕ್ಕೆ ಇಷ್ಟು ದಿನ ತೊಗೊಂಡ್ರು. ಸೊ ಇವಾಗ ಎಗೇನ್ ಮತ್ತೆ 3 ತಿಂಗಳ ಹಣ ಪೆಂಡಿಂಗ್ ಉಳಿತು ಅಂತ ಹೇಳಿದ್ರೆ ಮತ್ತೆ ಅದನ್ನು ಯಾವ ರೀತಿಯಾಗಿ ಅವರು ಕ್ಲಿಯರ್ ಮಾಡ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು. ಬಟ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡಿರುತ್ತೋ ಅದನ್ನು ಮಧ್ಯದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಇರೋದಿಲ್ಲ. ಯಾಕಂದರೆ ಜನರ ಆಕ್ರೋಶಕ್ಕೆ ಒಳಗಾಗಬೇಕಾಗುತ್ತೆ. ಸೊ ಹಾಗಾಗಿ ಅವರು ಅದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಏನೇನೋ BPL ಕಾರ್ಡ್ಗಳನ್ನ ತೆಗೆಯೋದಾಗಿರ್ಬೋದು, ಅನರ್ಹರಂತ ಘೋಷಣೆ ಮಾಡೋದಾಗಿರ್ಬೋದು, ಪಿಂಚಣಿನಲ್ಲಿ ಕಡಿತ ಮಾಡೋದಾಗಿರ್ಬೋದು, ಈ ಥರದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇಷ್ಟೊಂದು ಹಣ ಪೆಂಡಿಂಗಲ್ಲಿ ಉಳ್ಕೊಂಡಾಗ ಅವ್ರು ಅದನ್ನು ಒಂದೇ ಸಲ ಕ್ಲಿಯರ್ ಮಾಡ್ತಾರಾ ಹೇಗೆ ಅನ್ನೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಅವ್ರು ಹೇಳಿರೋ ಪ್ರಕಾರನೇ ಆದರೆ ನಮಗೆ 21ನೇ ಕಂತು ರಿಲೀಸ್ ಆಗಿ ಅದೇನಾದರೂ ಪ್ರೊಸೆಸಲ್ಲಿ ಇತ್ತು ಅಂತ ಹೇಳಿದರೆ ನಾಳೆ ಸೋಮವಾರದಿಂದನೇ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ್ವೈಸ್ ಎಲ್ಲ ಪೆಂಡಿಂಗ್ ಹಣ ಕ್ಲಿಯರ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಆ ನ್ಯೂಸ್ ಪಕ್ಕ ಆಗಿತ್ತು ಅಂತ ಹೇಳಿದರೆ ಈ ತಿಂಗಳು ಯಾರನ್ನು ಗೃಹಲಕ್ಷ್ಮಿ 21ನೇ ಕಂತಿಗೆ ಡಿಪೆಂಡ್ ಆಗಕ್ಕೆ ಹೋಗಬೇಡ್ರಿ. ನಾನು ಪದೇ ಹೇಳ್ತಾ ಇರ್ತೀನಿ, ಗೃಹಲಕ್ಷ್ಮಿ ಕಂತುಗಳು ನಮಗೆ ತಿಂಗಳ ಕರೆಕ್ಟ್ ರೋಟೀನ್ ಪ್ರಕಾರ ಆಗೋವರೆಗೂ ಯಾರು ಗೃಹಲಕ್ಷ್ಮಿ ಬಗ್ಗೆ ಸದ್ಯಕ್ಕೆ ಡಿಪೆಂಡ್ ಆಗಬೇಡ್ರಿ. ಅಂದರೆ ಡಿಪೆಂಡ್ ಆಗಬೇಡ್ರಿ ಅಂದರೆ ಇವತ್ತೇ ಬರುತ್ತೆ ಅನ್ನೋ ಒಂದು ಡಿಪೆಂಡೆನ್ಸಿನ ತೊಗೋಬೇಡ್ರಿ. ಬರುತ್ತೆ ಗ್ಯಾರಂಟಿ ಯೋಜನೆ, ಅವರು ಘೋಷಣೆ ಮಾಡಿದ್ದಾರೆ, ಅವ್ರು ಕೊಡಬೇಕು. ಅವ್ರ ಹತ್ರ ಹಣ ಇದ್ರೂ ಕೊಡಬೇಕು, ಹಣ ಇಲ್ಲ ಅಂದ್ರೂ ಕೊಡಬೇಕು. ಸೊ ಯಾಕಂದರೆ ಅವರೇ ಹೇಳಿರ್ತಕ್ಕಂಥದ್ದಿದೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ. ಬಟ್ ತಿಂಗಳ ಕರೆಕ್ಟಾಗಿ ಬರೋವರೆಗೂ ನೀವು ನಿಮ್ಮ ಒಂದು ಯಾವುದೋ ಒಂದು ಅರ್ಜೆನ್ಸಿಗೆ ನೀವು ಕಮಿಟ್ ಆಗಿರ್ತೀರ. ಸೊ ಆ ಒಂದು ಕಮಿಟ್ಮೆಂಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ
ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದಿರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಯಾವ ಕಂತಿನ ಪೆಂಡಿಂಗ್ ಉಳಿದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.